ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ಅದು ಏನೇ ಆಗಿರಬಹುದು. ಆ ವಿಚಾರ ನಡೆಯುತ್ತಾ ನಡೆಯೋದಿಲ್ವಾ, ನಡೆಯುತ್ತೆ ಅಂದರೆ ಯಾವಾಗ ನಡೆಯುತ್ತೆ, ಈ ಎಲ್ಲ ಕುರಿತಾಗೂ ರೀಡಿಂಗ್ ಮಾಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನೀವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅದು ಏನೇ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಪ್ರೀತಿ ಇರಬಹುದು, ಆ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು 3ರಲ್ಲಿ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ವಿಚಾರ ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ ಅಂದರೆ ಯಾವಾಗ ನಡೆಯುತ್ತೆ, ಎಷ್ಟು ಬೇಗ ನಡೆಯುತ್ತೆ, ಟೈಮ್ ಲೈನ್ನು ಕೂಡ ಕೊಡ್ತಾ ಹೋಗ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಷಯ ನೀವೇನನ್ನು ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ ಅಂದರೆ ಯಾವಾಗ ಆಗುತ್ತೆ, ಹಾಗೂ ಇದಾಗೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ. ಸೊ ಒಂದು ಪ್ರಶ್ನೆ ಅದೇನಿದೆ ನೋಡೋಣ, ಆನ್ಸರ್ ಏನು ಬರುತ್ತೆ, ರೀಡಿಂಗಲ್ಲಿ ಏನಿದೆ ಅಂತ. ಹಾಗೂ ನಾನು ದೈವದಿಂದ ಮೆಸೇಜ್ ಕೂಡ ತೆಗಿತೀನಿ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರುವ ಹಾಗೆ ದೈವದಿಂದ ಒಂದು ಮೆಸೇಜ್. ಲೆಟ್ಸ್ ಸಿ ವಾಟ್ ಈಸ್ ದ ಮೆಸೇಜ್. ಸೊ ಇಲ್ಲಿ ಎಸ್ ಪೊಸಿಷನಲ್ಲಿ ಏನು ಬರ್ತಾ ಇದೆ, 3 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ಕಪ್ಸ್ ಬಂದಿದೆ. ಔಟ್ಕಮ್ ಏನು ತೋರಿಸ್ತಾ ಇದೆ, 7 ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇದೆ. ಹಾಗೂ ನೋ ಪೊಸಿಷನಲ್ಲಿ ಸ್ಟಾರ್ ಬರ್ತಾ ಇದೆ ಮತ್ತು 10 ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಇಲ್ಲಿ ಯಾವ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ, ಮಾನಸಿಕವಾಗಿ ಈ ವಿಚಾರವಾಗಿ ನೀವು ಯೋಚನೆ ಮಾಡಿ ಬಹಳ ಕುಗ್ಗಿದ್ದೀರಾ ಅಂತ ಒಂದು ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ ನೀವು ತುಂಬಾ ನಿರಾಶೆಗೆ ಒಳಗಾಗಿದ್ದೀರಾ. ಪ್ರಯತ್ನಗಳನ್ನ ಪಟ್ಟು ಕೂಡ ಅದರಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಕ್ಕಿಲ್ಲ. ಸೊ ವಿಫಲ ಅನ್ನುವಂಥ ವಿಷಯ ನಾನು ನೋಡ್ತಾ ಇದ್ದೀನಿ. ಎಸ್ ಪೊಸಿಷನಲ್ಲಿ ನಿಮಗೆ ಪಾಸಿಟಿವ್ ಆಗಿ ಬರ್ತಾ ಇದೆ. ರೀಡಿಂಗ್ ಮುಖಾಂತರ ನೋಡೋಕ್ಕೆ ಹೋದರೆ ಆಗುತ್ತೆ. 7 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಇನ್ನು ಟೈಮ್ ತೊಗೊಳುತ್ತೆ ಅಂತ ನಿಮಗೆ ಈ ಒಂದು ಕಾರ್ಡ್ ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನೀವು ಪ್ರಯತ್ನ ಪಡಬೇಕಾಗತ್ತೆ, ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಅಂದರೆ ದೃಢವಾದ ನಿರ್ಧಾರ ಇರೋದ್ರಿಂದ ಇದು ನನಗೆ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಇದು ಟೈಮ್ ತೊಗೊಳುತ್ತೆ, ಎಫರ್ಟ್ಸ್ ತೊಗೊಳುತ್ತೆ ಮತ್ತು ನಿಮ್ಮ ಹಣಕಾಸಿನ ವಿಷಯವಾಗೂ ಸ್ವಲ್ಪ ನೀವು ನಷ್ಟವನ್ನು ಅನುಭವಿಸ್ತೀರ. ಆದರೆ ಆಗತ್ತೆ ಅಂತಲೇ ಬರ್ತಾ ಇದೆ. ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಮಿರರ್ ಅಂತ ತೋರಿಸ್ತಾ ಇದೆ. ಮಿರರ್ ರಿಫ್ಲೆಕ್ಟ್ ಆನ್ ಹೂ ಯು ಟ್ರೂಲಿ ಆರ್ ಅಂತ ಮೆಸೇಜ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಯಾವುದೋ ಒಂದು ವಿಷಯದಲ್ಲಿ ನೀವು ಕುಗ್ಗಿದ್ದೀರಾ. ಆ ಒಂದು ವಿಚಾರದಲ್ಲಿ ನೀವು ಕುಗ್ಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ನಿಮ್ಮ ಬಗ್ಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಒಂದು. ಹಾಗೂ ಇದು ನಿಮಗೆ ನಿಜವಾಗ್ಲೂ ಬೇಕಿದೆಯಾ ಅಂತ ಒಂದು ಸಲ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಓವರ್ ಥಿಂಕಿಂಗ್ ಅಂತೂ ಬಹಳ ನಡೀತಾ ಇದೆ, ಇಲ್ಲ ಅಂತ ಹೇಳಲ್ಲ. ಹಾಗೂ ಈ ಒಂದು ವಿಷಯ ನಿಮ್ಮ ಲೈಫ್ನಲ್ಲಿ ನಡೆಯೋದ್ರಿಂದ ನಿಮ್ಮ ಲೈಫ್ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ, ಒಳ್ಳೆಯದು ಆಗುತ್ತೆ. ಆದರೆ ಇದು ನಿಮಗೋಸ್ಕರ ನೀವು ಪಡಿಬೇಕು ಅನ್ನೋ ಆಸೆಯಲ್ಲಿದ್ದೀರಾ ಅಥವಾ ಇದು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ರಿಫ್ಲೆಕ್ಷನ್ ಆದರೂ ನೀವು ಮಾಡಿಕೊಳ್ಳೇಬೇಕು ಅಂತ ಈ ಒಂದು ಮೆಸೇಜ್ ನಿಮಗೆ ದೈವದಿಂದ ಬರ್ತಾ ಇದೆ. ಬಿಕಾಸ್ ಇದು ಸುಲಭವಾಗಿ ಸಿಗುವಂಥ ವಿಷಯ ಅಲ್ಲ. ಹಾಗೂ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈ ಪ್ರಯತ್ನಗಳನ್ನ ನೀವು ಪಟ್ಟು ಕೂಡ ಇದರಲ್ಲಿ ನಿಮ್ಗೆ ಹೆಂಗೆ ರಿಸಲ್ಟ್ ಬೇಕಿದೆ ಅದು ನೀವು ಅನುಭವಿಸಿಲ್ಲ. ಅದರಿಂದ ಏನಾಗ್ತಾ ಇದೆ ಅಂದರೆ, ನಿಮಗೆ ಇವಾಗೊಂದು ನೆಗೆಟಿವ್ ಥಾಟ್ ಬಂದಿದೆ. ಇದಾಗುತ್ತಾ, ನನ್ನ ಕೈಲಿ ಆಗುತ್ತಾ, ಈ ಥರ ನಿಮ್ಮ ಬಗ್ಗೆ ನೀವು ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ಹಾಗೂ ಇದು ನನ್ನ ಲೈಫ್ನಲ್ಲಿ ಒಂದು ಡ್ರೀಮ್ ಆಗೇ ಉಳಿದ್ಬಿಡುತ್ತೆ, ಇದು ನನ್ನ ಲೈಫಲ್ಲಿ ನಡೆಯೋದೇ ಇಲ್ಲ, ಈ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ತಿದ್ದೀರಾ ಈ ಒಂದು ವಿಷಯದ ಕುರಿತಾಗಿ. ಆದರೆ ನೀವು ಇದೇ ಮೈಂಡ್ಸೆಟ್ ಇಟ್ಕೊಂಡು ಮುಂದೆ ಹೋದರೆ ಇದರಲ್ಲಿ ನೀವು ಇನ್ನೂ ಪ್ರಾಬ್ಲಮ್ಸ್ನ ಅನುಭವಿಸ್ತೀರಾ. ಇನ್ನೂ ಒಂದು 3 ಮಂತ್ಸ್ ತೊಗೊಳುತ್ತೆ ಈ ಒಂದು ವಿಷಯ ನಿಮ್ಮ ಲೈಫ್ನಲ್ಲಿ ನಡೆಯೋದಕ್ಕೆ ಅಂತ ತೋರಿಸ್ತಾ ಇರೋದ್ರಿಂದ ತಾಳ್ಮೆಯಿಂದ ನೀವು ಎಫರ್ಟ್ಸ್ನು ಪಾಸಿಟಿವ್ ಆಗಿ ಹಾಕಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆಗಲ್ಲ 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 ಅಂತ ಎಲ್ಲ ಪ್ರಯತ್ನಗಳನ್ನ ಪಟ್ಟು ಔಟ್ಕಮ್ ನೆಗೆಟಿವ್ ಆಗೇ ಬರುತ್ತಲ್ಲ. ನೀವು ನೆಗೆಟಿವ್ ಎನರ್ಜಿ ಒಂದು ವಿಷಯಕ್ಕೆ ಹಾಕಿದಾಗ ನೆಗೆಟಿವ್ ಆಗೇ ಬರುತ್ತೆ ಔಟ್ಕಮ್, ಪಾಸಿಟಿವ್ ಆಗಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಇದೊಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳೇಬೇಕು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು
ಅವರ ರೀಡಿಂಗ್ ಮಾಡ್ತೀನಿ. ನಿಮ್ಮ ವಿಷಯ ಏನೇ ಆಗಿರಬಹುದು, ಯಾವುದೇ ಒಂದು ಪ್ರಶ್ನೆ ಆಗಿರಬಹುದು, ಆ ಒಂದು ವಿಷಯ, ಆ ಒಂದು ವಿಚಾರ ನಿಮ್ಮ ಲೈಫ್ನಲ್ಲಿ ನಡೆಯುತ್ತಾ ನಡೆಯಲ್ವಾ ಅನ್ನೋ ಕುರಿತಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಎಸ್ ಆರ್ ನೋ ರೀಡಿಂಗ್ ಆಗಿದೆ ಇದು. ಹಾಗೂ ದೈವದಿಂದ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ವಿಚಾರದ ಕಡೆಗೆ ಏನಿದೆ, ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಡಿವೈನ್ ಎನರ್ಜಿ ಅಂತ ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ. ಓಕೆ, ಎಸ್ ಪೊಸಿಷನಲ್ಲಿ ಏನು ಬರ್ತಾ ಇದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಪೇಜ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, ಹಾಗೂ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೋ ಪೊಸಿಷನಲ್ಲಿ ನೋ ಹೈ ಪ್ರೀಸ್ಟೆಸ್, ಸ್ಟಾರ್, ಔಟ್ಕಮ್ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆದರೂ ಎಸ್ ಪೊಸಿಷನಲ್ಲೇ ಸ್ಟ್ರಾಂಗ್ ಆಗಿದೆ ಕಾರ್ಡ್ಸ್, ವಿಚ್ ಇಸ್ ಅ ಗುಡ್ ಸೈನ್. ಜರ್ನಿ ಬರ್ತಾ ಇದೆ ನಿಮಗೆ ಮೆಸೇಜ್. ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇನಾಗಿದೆ ಅಂದರೆ ಡಿಸ್ಟ್ರ್ಯಾಕ್ಷನ್ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಡಿಸ್ಟ್ರ್ಯಾಕ್ಷನ್ ಕಾರ್ಡ್ ಬಂದಿದೆ. ನೀವು ಇದಕ್ಕೆ ಎಫರ್ಟ್ಸ್ ಹಾಕಿಲ್ಲ. ಈ ಒಂದು ವಿಷಯ, ನೀವು ಈ ಒಂದು ಪ್ರಶ್ನೆ ಏನಿದೆ ಮನಸ್ಸಿನಲ್ಲಿ ಡೈವರ್ಟ್ ಆಗಿದ್ದೀರಾ, ಹಾಗೂ ಬೇರೆ ಬೇರೆ ಕಡೆಗೆಲ್ಲ ನೀವು ನಿಮ್ಮ ಟೈಮ್ ಎನರ್ಜಿನ ಇನ್ವೆಸ್ಟ್ ಮಾಡಿ ಇದನ್ನು ನೆಗ್ಲಿಜೆನ್ಸ್ಗೆ ನೀವು ಹಾಕಿದ್ದೀರಾ ಈ ಒಂದು ವಿಚಾರ. ಹಾಗೂ ಇವಾಗ ಪ್ರೆಸೆಂಟ್ನಲ್ಲಿ ಹೇಗಿದೆ ಎನರ್ಜಿ ಅಂದರೆ, ಇದು ನನಗೆ ಬೇಕೇ ಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಬಂದಿದೆ. ಪಾಸ್ಟ್ನಲ್ಲಿ ನಾನು ಡಿಸ್ಟ್ರ್ಯಾಕ್ಷನ್ ಅಂತೂ ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಸೀರಿಯಸ್ನೆಸ್ ಇರಲಿಲ್ಲ ಈ ವಿಚಾರದ ಕುರಿತಾಗಿ. ಆದರೆ ಪ್ರೆಸೆಂಟ್ನಲ್ಲಿ ನಿಮಗೆ ಒಂದು ಕ್ಲಾರಿಟಿ ಮತ್ತು ಫೋಕಸ್ ಬಂದಿದೆ. ಇದು ನನಗೆ ಬೇಕು, ಇದು ನನ್ನ ಲೈಫ್ನಲ್ಲಿ ಇರೋದ್ರಿಂದ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅನುಭವ ನಿಮ್ಗೆ ಆಗ್ತಾಯಿದೆ. ಆ ಥರದ್ದೊಂದು ಫೀಲಿಂಗ್ ಈ ಒಂದು ವಿಚಾರ ಕೊಡ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಆನ್ಸರ್ ಈಸ್ ಅ ಎಸ್. ನೀವು ಪ್ರಶ್ನೆ ಏನೇ ಕೇಳಿರ್ಬೋದು, ಅದು ಯಾವುದೇ ವಿಚಾರ ಆಗಿರ್ಬೋದು, ಉತ್ತರ ಎಸ್ ಆಗೇ ಇದೆ. ಹಾಗೂ ಈ ಒಂದು ವಿಷಯ ಏನಿದೆ ನೀವು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಇದರಲ್ಲಿ 100% ಎಫರ್ಟ್ಸ್ ನಿಮ್ಮದೇ ಆಗಿರುತ್ತೆ ಅಂತ ಕೂಡ ಒಂದು ಕನ್ಫರ್ಮೇಷನ್ ಬಂದಿದೆ. ನೀವು ಇನ್ನೂ ಎಫರ್ಟ್ಸ್ ಹಾಕ್ಕೊಂಡು ಮುಂದೆ ಹೋಗೋದ್ರಿಂದ ನೀವು ಯಶಸ್ಸನ್ನು ಖಂಡಿತವಾಗ್ಲೂ ನೋಡ್ತೀರಾ ನಿಮ್ಮ ಲೈಫ್ನಲ್ಲಿ ಅಂತ ಬರ್ತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ. ಇನ್ನೊಂದು 3 to 4 months ತೊಗೊಳುತ್ತೆ. ಬಿಕಾಸ್ ಎಲಿಮೆಂಟ್ ಇಸ್ ದ ಪೆಂಟಿಕಲ್ ಎಲಿಮೆಂಟ್ ಬಂದಾಗ ನಿಧಾನ ಸ್ಥಿತಿ ಅಂತ ಹೇಳ್ತೀವಿ. ನಿಧಾನವೇ ಪ್ರಧಾನ. ನಿಮ್ಮ ಒಂದು ವಿಷಯಕ್ಕೆ ನೋಡೋಕ್ಕೆ ಹೋದಾಗ ನಿಧಾನವೇ ಪ್ರಧಾನ. ಹಾಗೂ ಇದರಲ್ಲಿ ಬಹಳಷ್ಟು ಲಾಭ ಕೂಡ ನೀವು ಅನುಭವಿಸ್ತೀರ. ತಾಳ್ಮೆಯಿಂದ ನೀವೊಂದು ಮನಸ್ಥಿತಿನ ಇಟ್ಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಆಗುತ್ತೆ. ಜರ್ನಿ ಬರ್ತಿರೋದ್ರಿಂದ ಈಚ್ ಸ್ಟೆಪ್ಸ್ ಬ್ರಿಂಗ್ಸ್ ಯು ಕ್ಲೋಸರ್ ಟು ಯೋರ್ ಟ್ರೂ ಸೆಲ್ಫ್ ಅಂತ ಬರ್ತಾ ಇದೆ ಮೆಸೇಜ್. ಒಂದೊಂದು ಹೆಜ್ಜೆ ಕೂಡ ಮ್ಯಾಟರ್ ಆಗುತ್ತೆ. ಸೊ ದಿನನಿತ್ಯನೂ ಈ ಒಂದು ವಿಷಯಕ್ಕೆ ನೀವು ಒಂದು ಟೈಮ್ ಅಂತ ಇಟ್ಕೊಳ್ಳಿ. ಇದಾಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ ಅಲ್ಲ, ಶ್ರದ್ಧೆಯಿಂದ ನೀವು ಮಾಡೋದ್ರಿಂದ ಇನ್ನೊಂದು 3 ತಿಂಗಳ ಒಳಗಡೆನೆ ನಿಮಗೆ ಇದು ಬರುತ್ತೆ. ಇದಾಗೋದ್ರಿಂದ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ, ಲಾಭ ಇದೆ, ಹಾಗೂ ಗ್ರೋತ್ ಇದೆ, ಪ್ರಾಸ್ಪರಿಟಿ ಇದೆ ಅಂತ ನಿಮಗೆ ಮೆಸೇಜ್ ಬಂದಿದೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈ ಕೂಡಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ಆಮ್ ಅ ವಿನ್ನರ್ ಆ್ಯಂಡ್ ಐ ವಿಲ್ ವಿನ್ ಅಂತ. ಬಿಕಾಸ್ ಎಸ್, ಯು ಆರ್ ಅ ವಿನ್ನರ್ ಅಂತಲೇ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ನೀವು ಅಂದ್ಕೊಂಡಿರುವಂಥ ವಿಷಯ ನಡೆಯೋದಿಲ್ವಾ, ಎಸ್ ಆರ್ ನೋ ಅನ್ನುವಂಥ ಒಂದು ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ಪಡಿಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಆ್ಯಂಡ್ ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ. ಸೊ ಎಸ್ ಪೊಸಿಷನಲ್ಲಿ ಏನು ಬಂದಿದೆ, 5 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಕಿಂಗ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ನೋ ಪೊಸಿಷನಲ್ಲಿ ವೀಕ್ ಆಗೇ ಇದೆ ಕಾರ್ಡ್ಸ್, ಎಸ್ ಪೊಸಿಷನಲ್ಲಿ ಸ್ಟ್ರಾಂಗ್ ಆಗಿದೆ ಕಾರ್ಡ್ಸ್. ಹೀಲರ್ ಅಂತ ಮೆಸೇಜ್ ಬರ್ತಾ ಇದೆ. ಓಕೆ, ಹಿಯರ್ ಯು ಗೋ. ಒಂದೇನಾಗಿದೆ ಅಂದರೆ, ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಇದಕ್ಕೆ ವಿರುದ್ಧವಾಗಿ ನಿಮಗೆ ಎಲ್ಲ ನಡೆದಿದೆ. ಅಂದರೆ ಪೂರಕವಾಗಿ ಸಪೋರ್ಟಿವ್ ಆಗಿ ವಿಷಯಗಳು ಆಗಿಲ್ಲ. ಅಂದರೆ ಇದು ನಡಿಬಾರ್ದು ಅಂತ ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಜನ ಹುನ್ನಾರ ಹಾಕಿ ಇದರಲ್ಲಿ ನೀವು ಸೋಲನ್ನು ಅನುಭವಿಸ್ಬೇಕು ಅಂತ ಕೂಡ ಒಂದು ಆಶಯನ ಇಟ್ಕೊಂಡು ಹಾಳು ಮಾಡಿದ್ದಾರೆ, ಆಯಿತಾ. ಆ ಥರ ಪ್ರಯತ್ನಗಳು ನಡೆದಿದೆ. ಅಂದರೆ ಜೆಲೆಸಿ ಎನರ್ಜಿ ನೋಡ್ತಾ ಇದ್ದೀನಿ.
ನಿಮ್ಗೆ ಇದು ಸಿಗಬಾರ್ದು ಅನ್ನೋದಕ್ಕೆ ಅಡ್ಡಿ ಆತಂಕಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ಲೈಫ್ನಲ್ಲಿ ಕೆಲವರು, ನಿಮಗೆ ಗೊತ್ತಿರೋರೇ ಅವರು. 10 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಪ್ರೆಸೆಂಟ್ನಲ್ಲಿ ಏನಾಗ್ತಾ ಇದೆ, ಏನೇ ಆಗಲಿ ಇದು ನಾನು ಬಿಡೋದಿಲ್ಲ, ಇದು ನನ್ನ ಲೈಫಿಗೆ ಸಿಗಲೇಬೇಕು ಅನ್ನುವಂಥ ಒಂದು ಹಠಕ್ಕೂ ನೀವು ಬಂದಿದ್ದೀರಾ ಪ್ರೆಸೆಂಟ್. ಕಿಂಗ್ ಆಫ್ ಸ್ಪಾಟ್ಸ್ ಬರ್ತಿರೋದ್ರಿಂದ ಈ ಸ್ವೋರ್ಡ್ ಎನರ್ಜಿ ಇದೆಯಲ್ಲ, ಏರ್ ಎಲಿಮೆಂಟ್ ಅಂತ ಹೇಳ್ತೀವಿ, ದಿಸ್ ಇಸ್ ದ ಫಾಸ್ಟೆಸ್ಟ್. ಯಾವುದೇ ಒಂದು ಕಾರ್ಡ್ಗೆ ಹೋಲಿಸಿದ್ರು ಇದನ್ನ ಫಾಸ್ಟೆಸ್ಟ್ ಅಂತ ಹೇಳ್ತೀವಿ. ನೀವು ತುಂಬ ಹತ್ತಿರದಲ್ಲೇ ಇದ್ದೀರಾ. ಈ ಒಂದು ವಿಷಯ ನಿಮ್ಮ ಲೈಫಲ್ಲಿ ನಡಿಬೇಕು, ನಡೆಯುತ್ತೆ, ಹಾಗೂ ಈ ಒಂದು ಯಶಸ್ಸು ನಿಮ್ಮ ಲೈಫ್ನಲ್ಲಿ ನಡಿಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ, ಅದು ನಡೆಯುತ್ತೆ ವಿತಿನ್ ಅ ಮಂತ್ ಅಂತ ಬರ್ತಾ ಇದೆ. ಬೇರೆಯವರ ರೀಡಿಂಗಿಗೆಲ್ಲ ಹೋಲಿಸಿದ್ರೆ ನಿಮ್ಮದೇ ಫಾಸ್ಟೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇಟ್ ವಿಲ್ ಹ್ಯಾಪನ್. ಐ ಆಮ್ ಅ ಕಿಂಗ್ ಆ್ಯಂಡ್ ಐ ವಿಲ್ ವಿನ್ ಮೈ ಡ್ರೀಮ್ಸ್, ಮೈ ಎಫರ್ಟ್ಸ್ ಏನಿದೆ ಅದೇನು ನೀವು ಮಾಡ್ಕೋಬೇಕು ಅಂತ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ. ಐ ಆಮ್ ಅ ವಿನ್ನರ್ ಆ್ಯಂಡ್ ಐ ವಿಲ್ ವಿನ್ ಇನ್ ದಿಸ್ ಸಿಚುವೇಶನ್ ಅಂತ ಕಮೆಂಟ್ ಮಾಡಿ. ಎಸ್, ಯು ಆರ್ ಅ ವಿನ್ನರ್, ಬಿಕಾಸ್ ಈ ಒಂದು ವಿಷಯ ನಿಮ್ಮ ಲೈಫ್ನಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. ಹಾಗೂ ನೀವಿವಾಗ ಒಂದು ಹೀಲಿಂಗ್, ಸ್ಪೆಷಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ನಿಮಗೆ ಆ ಥರದ್ದು ಒಂದು ಕಾರ್ಡ್ ಬಂದಿರೋದ್ರಿಂದ ನನಗೆ ಅದನ್ನೇ ನಿಮ್ಗೆ ಹೇಳಬೇಕು ಅನಿಸಿದ್ದು ಹೇಳ್ತಾ ಇದ್ದೀನಿ. ಮೆಂಡ್ ದ ಹಾರ್ಟ್ಸ್ ಅರೌಂಡ್ ಯು ವಿತ್ ಲವ್. ಸೊ ಈಗ ನಿಮ್ಮ ಪ್ರೀತಿಯಿಂದನೇ ನೀವು ಈ ಒಂದು ವಿಷಯವನ್ನು ಗೆಲ್ತೀರಾ ಅಂತ ಒಂದು ಹಿಂಟ್ ಸಿಕ್ಕಿದೆ ನಿಮಗೆ. ಇದನ್ನು ನೀವು ತುಂಬ ಕ್ಯಾಲ್ಕ್ಯುಲೇಟಿವ್ ಆಗಿ, ವ್ಯಾವಹಾರಿಕವಾಗಿ ನಡೆಸೋಕ್ಕಾಗೋದಿಲ್ಲ. ಈ ಪ್ರಶ್ನೆಗೆ ನೀವು ನಿಮ್ಮ ಪ್ರೀತಿ, ನಿಮ್ಮ ಮನಸ್ಸಿಂದ ಮಾಡಿದಾಗ, ಮನಸ್ಸಿದ್ದರೆ ಮಾರ್ಗ ಅಂತೀವಲ್ಲ, ಹಾಗೆ ಮನಸ್ಸಿಂದ ಮಾಡಿದಾಗ ಇದನ್ನು ನೀವು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ಪಡಿತೀರಾ ಅಂತ ಬರ್ತಾ ಇದೆ. ಹಾಗೂ ನಿಮ್ಮ ಸುತ್ತ ಯಾರೇ ಇರ್ಬೋದು, ಪ್ರೀತಿನ ಹಂಚಿ ಅದು ಕೂಡ ಒಂದು ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ರಿಸಲ್ಟ್ನ ನಿಮ್ಮ ಲೈಫ್ನಲ್ಲಿ ಕೊಡುತ್ತೆ. ಆನ್ ದ ಹೋಲ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ನೀವು ಒಂದು ಹೀಲಿಂಗ್ ಎನರ್ಜಿನಲ್ಲಿದ್ದೀರಾ. ನೀವೇ ಜನರನ್ನ ಹೀಲ್ ಮಾಡುವಂಥ ಒಂದು ಎನರ್ಜಿನ ಬ್ಲೆಸ್ಸಿಂಗ್ ಆಗಿ ಪಡ್ಕೊಂಡಿರೋದ್ರಿಂದ ದ್ವೇಷವನ್ನು ಬಿಟ್ಟು, ಆಕ್ರೋಶವನ್ನು ಬಿಟ್ಟು, ಯಾರು ನಿಮ್ಮ ಮನಸ್ಸಿಗೆ ನೋಯಿಸಿದ್ದಾರೆ ಅವ್ರನ್ನ ಫೊರ್ಗಿವ್ ಮಾಡಿ, ಓಕೆ, ಆ್ಯಂಡ್ ಮೂವ್ ಫಾರ್ವರ್ಡ್. ಬಿಕಾಸ್ ನೀವು ಬೆಸ್ಟ್ ಎನರ್ಜಿನಲ್ಲಿದ್ದೀರಾ, ಸಕ್ಸಸ್ಫುಲ್ ಪಾತ್ನಲ್ಲಿದ್ದೀರಾ. ಹಾಗೂ ಲೈಫ್ನ ಇನ್ನೂ ಅದ್ಭುತವಾದ ಒಂದು ವಿಷಯವಾಗಿ ಆ ಒಂದು ನ್ಯೂ ಚಾಪ್ಟರ್ಗೆ ಹೋಗ್ತಾ ಇರುವಾಗ ಕೆಟ್ಟ ವಿಷಯಗಳು ನೀವು ಕ್ಯಾರಿ ಮಾಡುವ ಅವಶ್ಯಕತೆ ಇಲ್ಲ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.